ಸಮ್ ಆಫ್ 4 ಕನ್ಸಿಕ್ಯೂಟಿವ್ ಟರ್ಮ್ಸ್. ಕನ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಒಂದು ಬಿಟ್ಟು ಒಂದು. ಇನ್ ಎನ್ ಎ ಪಿ ಈಸ್ 32. The ratio of the products of the first and the last term to the product of the first and the middle term is 7:15. Find the numbers. ಇಲ್ಲಿ ಎಷ್ಟು ಅನ್ನೋನ್ ಇದೆ ಹುಡುಗರ? 4 ಅಲ್ವಾ? ಸೊ ಈ ಥರ 4 ಅನ್ನೋನ್ ಇತ್ತು ಅಂತ ಹೇಳಿದ್ರೆ ಲೆಟ್ಸ್ ಕನ್ಸಿಡರ್ the terms to be a minus 3d, a minus d, a plus d and a plus 3d ಈ ರೀತಿಯಲ್ಲಿ ತೊಗೊಬೇಕು. ಇಲ್ಲಿ ದ ಕಾಮನ್ ಡಿಫ್ರೆನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ 2d. ನೋಡಿ ಇವಾಗ a ಪ್ಲಸ್ ಡಿ ಪ್ಲಸ್ 2d a ಪ್ಲಸ್ 3d ಸಿಗುತ್ತೆ. a ಮೈನಸ್ ಡಿ ಪ್ಲಸ್ 2d a ಪ್ಲಸ್ ಡಿ ಸಿಗುತ್ತೆ. a ಮೈನಸ್ 3d ಪ್ಲಸ್ 2d ಇಸ್ a ಮೈನಸ್ ಡಿ ಅಲ್ವಾ? ಸರಿನಾ? ಸೊ ಯಾವತ್ತಿದ್ರೂ 3 ಅನ್ನೋನ್ ಇತ್ತು ಅಂತ ಹೇಳಿದ್ರೆ a ಮೈನಸ್ ಡಿ a ಮತ್ತು a ಪ್ಲಸ್ ಡಿ ತೊಗೊಬೇಕು. 4 ಅನ್ನೋನ್ ಇತ್ತು ಅಂತ ಹೇಳಿದ್ರೆ a ಮೈನಸ್ 3d a ಮೈನಸ್ ಡಿ ಈ ರೀತಿಯಲ್ಲಿ ತೊಗೊಬೇಕಾಗುತ್ತೆ. ಈ ಥರ ತೊಗೊಂಡಾಗ ನಿಮ್ಮ ಕೆಲಸ ಸುಲಭ ಆಗುತ್ತೆ. ನಾವಿಲ್ಲ ಸರ್ ಇದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ a ಪ್ಲಸ್ ಡಿ a ಪ್ಲಸ್ 2d a ಪ್ಲಸ್ 3dನೂ ಕೂಡ ನೀವು ತೊಗೊಬೋದು. ಎರಡಲ್ಲೊಂದು ಯಾವುದನ್ನ ತೊಗೊಬೋದು. ಇನ್ನು ಇದೇ ತೊಗೊಬೇಕು ಅದೇ ತೊಗೊಬೇಕು ಅಂತೇನಿಲ್ಲ. ಇದು ತೊಗೊಂಡ್ರೆ ಕೆಲಸಗಳು ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಸರಿನಾ? ಸೊ ಕ್ಯಾಲ್ಕುಲೇಷನ್ ಮಾಡಿ ನೋಡಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಮೊದಲೇದಾಗಿ ಏನೇನು ಗಿವನ್ ಕೊಟ್ಟಿದ್ದಾರೆ ಬರೆದ್ಬಿಡೋಣ. ಎಸ್ ಆಫ್ 4 ಇಸ್ ಈಕ್ವಲ್ ಟು 32 ಅಲ್ವಾ? ಸೊ ಎಸ್ ಆಫ್ 4 ಅಂತ ಹೇಳಿದ್ರೆ a ಮೈನಸ್ 3d ಪ್ಲಸ್ a ಮೈನಸ್ d ಪ್ಲಸ್ a ಪ್ಲಸ್ d plus a plus 3d. All of this is equal to 32. Minus 3d plus 3d plus d minus d. So ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ. This is equal to 32. So a is equal to 8. So ಇದೆ ನಿಮ್ಮ ಫಸ್ಟ್ ಟರ್ಮ್ ಅಂತ ಹೇಳೋದಕ್ಕಲ್ಲ. This is a. ಇವಾಗ ಡಿ ಕಂಡುಹಿಡಿದು ಮುಂದುವರಿಬೇಕಾಗುತ್ತೆ. ಸರಿನಾ? ಡಿ ಹೇಗೆ ಕಂಡುಹಿಡಿಯೋದು? ಇನ್ನೊಂದು ರೇಷಿಯೋ ಕೊಟ್ಟಿದ್ದಾರೆ, ಇಲ್ಲೇ ಬರಿಲ್ಲ. ಇನ್ನೊಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಏನಂತ ಹೇಳಿ ಅಂತ ಹೇಳಿದ್ರೆ ದ ರೇಷಿಯೋ ಆಫ್ ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಟರ್ಮ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಡಿವೈಡ್ ಬೈ ದ ರೇಷಿಯೋ ಅಲ್ವಾ? ಸೊ ಡಿವಿಷನ್ ಆಗಬೇಕು ಟು ದ ಪ್ರಾಡಕ್ಟ್ ಆಫ್ 2 ಮಿಡಲ್ ಟರ್ಮ್ಸ್. ಮಿಡಲ್ ಟರ್ಮ್ ಅಂತ ಹೇಳಿದ್ರೆ a2 ಮತ್ತು a3. ನೋಡಿ ಇಲ್ಲಿ ದಿಸ್ ಇಸ್ ದ ರೇಷಿಯೋ ಅಂತ ಹೇಳಿದ್ರೆ ಡಿವಿಷನ್ ಬಿಟ್ವೀನ್ ವಾಟ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಆ್ಯಂಡ್ ದ ಮಿಡಲ್ 2 ಟರ್ಮ್ಸ್, ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು 7/15. ಸರಿನಾ? ಸೊ ಫಸ್ಟ್ ಟರ್ಮ್ ಏನೋ a ಮೈನಸ್ 3d, ಲಾಸ್ಟ್ ಟರ್ಮ್ ಏನೋ ಇದು ಲಾಸ್ಟ್ ಟರ್ಮು ಇದು ಫಸ್ಟ್ ಟರ್ಮ್, ಇದು ಫಸ್ಟ್ ಟರ್ಮು ಇದು ಲಾಸ್ಟ್ ಟರ್ಮ್. ಸರಿ ಇದೆ ಡಿವೈಡೆಡ್ ಬೈ ಇದೇನಾಗುತ್ತೆ ಇದು a ಪ್ಲಸ್ ಡಿ ಇಂಟು a ಮೈನಸ್ ಡಿ. ಸೊ ಇದು ಉಲ್ಟಾ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಹಾಂ, ಸೊ ದಿಸ್ ಇಸ್ ಈಕ್ವಲ್ ಟು 7/15. ಇಲ್ಲಿ ಯಾವ ಫಾರ್ಮೆಟಲ್ಲಿ ಇದೆ ಹುಡುಗರ ಇದು? ಇಟ್ಸ್ ಆಫ್ ದ ಫಾರ್ಮ್ a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಇದೇನಂತ ಹೇಳಿದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿ ಅಲ್ವಾ? ಸೊ ಕೊನೆಯದಾಗಿದ್ದು a ಕ್ಯೂಬ್ ಮೈನಸ್ ಕ್ಯೂಬ್ ಅಲ್ಲ ಸ್ಕ್ವೇರು minus 3d the whole square divided by a square minus d square is equal to 7/15 ಅಲ್ವಾ? ಇವಾಗ ನಾವು a is equal to 8 ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಇದು 9d ಸ್ಕ್ವೇರ್ ಅಂತ ಬರ್ಕೊಂಡು ನಾವು 15 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿಕೊಂಡು, ಆಯಿತಾ? ಇದನ್ನು 7 ಟ್ರಾನ್ಸ್ಪೋಸ್ ಮಾಡಿಕೊಂಡು ಇದು 8 ಸ್ಕ್ವೇರ್ ಹಾಕ್ಕೊಂಡು ಇದು ಡಿ ಸ್ಕ್ವೇರ್ ಆಗುತ್ತೆ. ಸರಿನಾ? ಸೊ ಇವಾಗ ಆ್ಯಕ್ಚುಲಿ ಏನೇ ಇಡ್ಬೋದು, ನಾವು ಏನೇ ಮುಂದುವರಿಬೋದು. ಸ್ವಲ್ಪ ಸಿಂಪ್ಲಿಫೈ ಮಾಡೋಕ್ಕೆ ಸುಲಭ ಆಗುತ್ತೆ ಕಂಡ್ರೋ ಇದು. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಂ, ಇದು 15 a ಸ್ಕ್ವೇರ್ ಆಗುತ್ತೆ. ಇದು minus 15 into 9d square is equal to 7a square minus 7
ಡಿ ಸ್ಕ್ವೇರ್ ಅಲ್ವಾ. ಈಗ ಇದನ್ನೇ ಟ್ರಾನ್ಸ್ಪೋಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಸೊ ಇದೇನಾಗುತ್ತಿದೋ 15a² ಮೈನಸ್ 7a², ಅದನ್ನ ಮತ್ತೊಂದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡಿಕೊಂಡು ಇಲ್ಲೇನು ಕಾಮನ್ ಇಲ್ಲ, ಸೊ ಮಲ್ಟಿಪ್ಲೈ ಮಾಡೋಣ. ಇದು 15 × 9 135d² ಮೈನಸ್ 7d² ಅಲ್ವಾ. ಇದೇನಾಗುತ್ತಿದೋ ಇದು 8a² is equal to 128d². ವಿಲ್ ಡಿವೈಡ್ ವಿತ್ 8. ಸೊ 8 ಕಟ್ ಆಗುತ್ತೆ. ಇದು 8 1s ಮತ್ತು 8 6. ಸೊ ಕೊನೆಯದಾಗಿ ಡಿ ಕಂಡುಹಿಡಿಬೇಕು ನಾವು. d² is equal to a²/16 ಅಲ್ವಾ. therefore d is equal to ಇಲ್ಲೇ ಬರಿಲ್ಲ, d is equal to ± a/4. a ಏನು ಬಂತು 8 ಅಲ್ವಾ, 8/4 ವಿಚ್ ಇಸ್ ಈಕ್ವಲ್ ಟು ± 2. ನೋಡಿದ್ರಾ ಎಷ್ಟು ಸುಲಭವಾಗಿ ಎಲ್ಲ ಸಿಂಪ್ಲಿಫೈ ಆಯಿತು. ಸೊ ಈ ಥರ ಮಾಡೋದು ಕಲಿಬೇಕು ನೀವು ಅಷ್ಟೇ. ±2 ಏನಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ± ಏನಕ್ಕೆ ಬಂತು ಅಂತ ಹೇಳಿದ್ರೆ, ಸ್ಕ್ವೇರ್ ರೂಟ್ ತೊಗೊಂಡಾಗ ನಿಮಗೆ 2 ಪಾಸಿಬಿಲಿಟಿ ಇರುತ್ತೆ, +1 -1 ಅಲ್ವಾ. 16 ಹೇಗೆ ಬರುತ್ತೆ, 4 × 4 16 ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ -4 × -4 ಕೂಡ 16 ಬರುತ್ತೆ. ಸೊ ಎರಡು ರೀತಿಯಲ್ಲೂ ನಿಮಗೆ 16 ಬರುತ್ತೆ, ಸರಿನಾ. ಕೊನೆಯದಾಗಿ ಫಾರ್ a is equal to 8 and d is equal to 2, ನಿಮ್ಮ ಸೀಕ್ವೆನ್ಸ್ ಏನಾಗುತ್ತೆ, ನಿಮ್ಮ ಸೀಕ್ವೆನ್ಸು 8 - 3 × 2 ಮತ್ತು 8 - 2 ಮತ್ತು 8 + 2 ಮತ್ತು 8 + 3 × 2. So this would be the AP is this would be what in ಬರ್ತು ಹುಡುಗರ, ಇದು 6 2 6 10 14 ಅಲ್ವಾ. ಕಾಮನ್ ಡಿಫ್ರೆನ್ಸ್ 4 ಇದೆ. ಸೊ ಇಟ್ಸ್ ಎನ್ AP. ಮತ್ತು ಇದೊಂದು ಪಾಸಿಬಿಲಿಟಿ ಇದೆ, ಫಾರ್ a is equal to 8 but d is equal to -2. ಅವಾಗ ಏನಾಗುತ್ತೆ ಇದು, ದಿಸ್ ವುಡ್ ಬಿ 8 - 3 × -2, 8 + 2, 8 - 2, 8 - 6. ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, ದಿಸ್ ಇಸ್ +6. ಎನಿವೇಸ್ ಕೊನೆಯದಾಗಿ ದಿಸ್ ವುಡ್ ಬಿ 14 10 6 and 2. So this is your sequence, ಸರಿನಾ. 2 ಪಾಸಿಬಿಲಿಟಿ ಇದೆ, 2 ಬರೀಬೇಕು. ಇಲ್ಲಿ ಸ್ಟಾರ್ ಇದಕ್ಕೆ ಹೋಗುತ್ತೆ ಕಂಡ್ರು, ಇದನ್ನು ಬರೆಯೋದು ಕಲಿತು ಅಂತ ಹೇಳಿದ್ರೆ ನಿಮಗೆ ಉಪಯೋಗ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. a + d a + 2d a + 3d ಅಂತ ಹೇಳಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಎಲ್ಲ ಮಾಡ್ಬೋದು. ಅದು ಕೂಡ ಅದೇ ಬರುತ್ತೆ, ಏನು ಅಷ್ಟೊಂದೇನು ಈ ಕಡೆ ಆ ಕಡೆ ಒಂದಷ್ಟು ಸ್ಟೆಪ್ ಹೆಚ್ಚಾಗುತ್ತೆ ಹೊರತು ಇನ್ನೇನು ಅಷ್ಟು ವ್ಯತ್ಯಾಸ ಏನು ಬರೋಲ್ಲ, ಆಯಿತಾ. ಇದೂ ಅಷ್ಟೇ ಕ್ಯಾಲ್ಕುಲೇಷನ್ ಇದೆ, ಅದು ಅಷ್ಟೇ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ, ಆಯಿತಾ. ಇದು ಆಯಿತು ಅಂತ ಹೇಳಿದ್ರೆ ಒಂದು ನಂಬರ್ ಸಿಕ್ಬಿಡುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ ಅವಾಗ, ಏನೋ ಒಂದು ಸಿಕ್ತು ಅಂತ ಹೇಳಿ. ಇಲ್ಲ ಅಂತ ಹೇಳಿ ಎಂಡ್ ಆಫ್ ಇಟ್ ಇಲ್ಲೆಲ್ಲ ತಿರ್ಗಾ ಅದೇ ಕ್ಯಾಲ್ಕುಲೇಷನ್, ದೇರ್ ಇಸ್ ಪ್ಲೆಂಟಿ ಆಫ್ ಕ್ಯಾಲ್ಕುಲೇಷನ್. ಎನಿವೇಸ್ ನೀವು ಯಾವುದು ಸುಲಭ ಅನಿಸುತ್ತೋ ಅದನ್ನು ಎರಡಲ್ಲಿ ಒಂದು ಮಾಡ್ಕೊಳ್ಳಿ. ಇದೇ ಸುಲಭ ಅಂತ ಹೇಳಿದ್ರೆ ಇದನ್ನೇ ಮಾಡಿ.